ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ಇವತ್ತಿನ ರೆಸಿಪಿ ಬಂದು ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟು, ತೊಗರು ಬೇಳೆ ಒಬ್ಬಟ್ಟು. ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ವಿಡಿಯೋದಲ್ಲಿ ವಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಬೇಳೆ ಒಬ್ಬಟ್ಟಿಗೆ ನಾನು ತೊಗರಿ ಬೇಳೆ 1.5 ಕಪ್ ತಗೊಂಡಿದ್ದೀನಿ. 1.5 ಕಪ್ಪು ತೊಗರಿಬೇಳೆ ತಗೊಂಡಿದ್ದೀನಿ. ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ತೊಗರಿಬೇಳೆ ಬದಲು ನೀವು ಕಡಲೆಬೇಳೆ ಬೇಕಾದರೂ ತಗೋಬೋದು. 1.5 ಕಪ್ ಬೇಳೆ ಆದರೆ ಅರ್ಧ ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ. 2 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲೇ 2 ಕಪ್ಪು ಬೆಲ್ಲ ತಗೋಬೇಕು. ಪುಡಿ ಮಾಡಿಟ್ಟಿರೋ ಬೆಲ್ಲ 2 ಕಪ್ಪು. ತೆಂಗಿನಕಾಯಿ ತುರಿ 1 ಕಪ್ ತಗೋಬೋದು. ತೊಗರಿಬೇಳೆ 1 ಕಪ್ ತಗೋಬೋದು ಬೇಕಿದ್ರೆ. ನಾನು 1.5 ಕಪ್ ತೊಗರಿಬೇಳೆ ತಗೊಂಡು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 2 ಕಪ್ಪು ಬೆಲ್ಲ ತಗೋಬೇಕು. ಇವಾಗ ನೀರು ಬೇಳೆ ತೊಳ್ಕೊಂಬಂದು ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಹಾಕೊಳ್ಳೋಣ. ಬೇಳೆ ತೊಳೆದ್ಬಿಟ್ಟು ಹಾಕೊಳ್ರಿ. ಫ್ಲೇಮ್ ಬಂದು ಮೀಡಿಯಮಲ್ಲಿ ಇಟ್ಕೋಬೇಕು. ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬಿಟ್ರೆ ನೀರೆಲ್ಲ ಉಕ್ಕಿಬಿಡುತ್ತೆ. ಬೇಳೆ ಬೇಯಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟಲ್ಲಿ ಕನಕ ರೆಡಿ ಮಾಡ್ತಿರೋದು ನಾನು. ನೀವು ಮೈದಾ ಇಷ್ಟ ಆಗಿಲ್ಲ ಅಂದರೆ ಚಿರೋಟಿ ರವೆ ಮೈದಾ ಅರ್ಧ ತಗೊಂಡು ಮಾಡ್ಕೋಬೋದು. ನಾನು ಬರೀ ಮೈದಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಚಿಕ್ಕದಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಒಂದು ಚಿಟಿಕೆ ಅಷ್ಟು ಸಾಕು. ಎಣ್ಣೆ ಇವಾಗ ಹಾಕ್ಕೋಬಾರ್ದು. ಇವಾಗ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಬೇಕು. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು. 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಕನಕ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಕೈಗೆ ಅಂಟ್ಕೊತಾ ಇಲ್ಲ, ಆ ಥರ ನಾದ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈ ಥರ ಸಾಫ್ಟಿಗಿರಬೇಕು. ಚಪಾತಿ ಹಿಟ್ಟು ಥರ ಗಟ್ಟಿ ಮಾಡ್ಕೋಬೇಡ್ರಿ. ಈ ಥರ ಸಾಫ್ಟಿಗೆ ಮಾಡ್ಕೊಳ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕಿ 1-2 ಗಂಟೆ ನೆನೆಯಕ್ಕೆ ಬಿಡೋಣ. 1-2 ಗಂಟೆ ಆದರೆ ನೆನೆಯಲೇಬೇಕು. ಟೈಮ್ ಇದ್ದರೆ 3 ಗಂಟೆ ನೆನೆಸ್ರಿ. ಟೈಮ್ ಇಲ್ಲ ಅಂದರೆ 1-2 ಗಂಟೆ ಸಾಕು. ಇವಾಗ ಬೇಳೆ ಬೆಂದಿದೆ ನೋಡೋಣ. ಬೇಳೆ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು. ಬೆಂದಿದೆ, ಸಾಕು. ಇಷ್ಟು ಬೆಂದರೆ ಸಾಕು. ಬೇಳೆ ಪ್ರೆಸ್ ಮಾಡಿದ್ರೆ ಗಟ್ಟಿ ಇರಬಾರ್ದು, ಸಾಫ್ಟಿಗೆ ಈ ಥರ ಪುಡಿ ಆಗಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಸೆಂಟ್ರಲ್ಲಿ ಬೀಜ ಥರ ಗಟ್ಟಿ ಇರ್ದಿರ ಸಾಫ್ಟಿಗಿರಬೇಕು. ತುಂಬ ನುಣ್ಣಗೆ ಇರಬಾರ್ದು, ಅದು ಗಟ್ಟಿನಿರಬಾರ್ದು. ಈ ಥರ ಪುಡಿ ಆಗಬೇಕು. ನಾವು ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು. ಆ ಥರ ಬೆಂದಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರೆಲ್ಲ ಸೋದಿಸ್ಕೊಳ್ಳೋಣ. ಈ ನೀರನ್ನು ಚೆಲ್ಲಬೇಡ್ರಿ. ಅದರಲ್ಲಿ ಸಾಂಬಾರು ಮಾಡ್ಕೋಬೋದು ನಾವು. ಒಬ್ಬಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಬಿಸಿ ಇದು ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಊರನ್ನ ರೆಡಿ ಮಾಡೋಣ. ಬಿಸಿ ಇದ್ದಂಗೆ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ ಒಂದು ಕಡೆ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆಗಲಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ನಾವು ಪುಡಿ ಮಾಡಿರೋ ಬೆಲ್ಲ ಹಾಕ್ಕೋಬೇಕು. 2 ಕಪ್ಪು ಬೆಲ್ಲ ಹಾಕ್ಕೊತಾ ಇರೋದು. ಸ್ವಲ್ಪ ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ನೀರು ಹಾಕ್ಕೊಳ್ರಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು.
ಇವಾಗ ಬೆಲ್ಲ ಎಲ್ಲ ಕರಗಲಿ, ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಏನು ತೆಗೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗೋವರೆಗಿದ್ರೆ ಸಾಕು. ಫ್ಲೇಮ್ ಬಂದು ಮೀಡಿಯಮಲ್ಲಿ ಇಟ್ಕೋಬೇಡ್ರಿ, ಲೋ ಇಟ್ಕೊಂಡು ಮಾಡ್ಕೋಬೇಕು. ಫ್ಲೇಮ್ ಬಂದು ಲೋ ಇರಲಿ. ನೀವು ಮೀಡಿಯಮಲ್ಲಿ ಇಟ್ಕೊಂಡ್ರು ಬೆಲ್ಲ ಸೀದೋಗುತ್ತೆ. ಲೋ ಇಟ್ಕೊಂಡು ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳ, ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರ್ರಿ. ಬೆಲ್ಲ ಕರಗಿದೆ, ಕಲರ್ಸ್ ಚೇಂಜ್ ಆಗಿದೆ ನೋಡ್ರಿ. ಇವಾಗ ಬೇಳೆ ಹಾಕೊಳ್ಳೋಣ. ಎಲ್ಲ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬೆಲ್ಲ ಎಲ್ಲ ಕರಗಿದ ಮೇಲೆ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಒಣಗಿದ್ದಾದ್ರೂ ಹಾಕೋಬೋದು, ಹಸಿದಾದ್ರೂ ಹಾಕೋಬೋದು. ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕೋಬೇಕು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡರ್ ಇಲ್ಲ ಅಂದರೆ 5 ಏಲಕ್ಕಿ ಹಾಕ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದರಲ್ಲಿ ನೀರು ಕಾಣಿಸ್ತಾ ಇದೆಲ್ಲ, ಈ ನೀರೆಲ್ಲ ಡ್ರೈ ಆಗಬೇಕು, ಅದುವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನೀರಾಂಶ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಒಂಚೂರು ನೀರು ಕಾಣಿಸ್ತಾ ಇಲ್ಲ. ಈ ಥರ ಇರುವಾಗ ಸ್ಟವ್ ಆಫ್ ಮಾಡ್ಕೊಳ್ರಿ. ತುಂಬ ಡ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಇದ್ರೆ ಸಾಕು. ನೀವು ತುಂಬ ಡ್ರೈ ಮಾಡ್ಕೊಂಡ್ರೆ ಗಟ್ಟಿ ಬಂದ್ಬಿಡುತ್ತೆ ಒಬ್ಬಟ್ಟು. ಇಷ್ಟಿದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು ನೋಡಿ ಫ್ರೆಂಡ್ಸ್. ಕೈಗೆ ಅಂಟ್ತಾ ಇಲ್ಲ, ಕಾಣಿಸ್ತಾ ಇದೆ. ತುಂಬ ಸಾಫ್ಟ್ ಇರಬಾರ್ದು, ಹಂಗೆ ತುಂಬ ಗಟ್ಟಿನೂ ಇರಬಾರ್ದು. ಹೂರ್ಣ ಈ ಥರ ಮೆತ್ತಗಿರಬೇಕು. ತುಂಬ ಮೆತ್ತಗಿದ್ರೂ ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಎಲ್ಲ ಮಿಕ್ಸಿಗೆ ಹಾಕಿದ್ದಾಯಿತು ನೋಡಿ, ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ. ಇವಾಗ ಕಣಕನೂ ರೆಡಿ ಆಗಿದೆ, ಚೆನ್ನಾಗಿ ನೆಂದಿದೆ. ಇವಾಗ ಒಂದ್ಸಲ ನೀಟಾಗಿ ನಾದ್ಕೊಳ್ಳೋಣ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಇವಾಗ ಒಬ್ಬಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹೂರ್ಣನ್ನು ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಳ್ರಿ. ಈ ಥರ ಉಂಡೆ ಮಾಡಿ ಇಟ್ಕೋಬೇಕೆಲ್ಲ. ಇವಾಗ ಪ್ಲಾಸ್ಟಿಕ್ ಕವರ್ 2 ತಗೊಳ್ರಿ. ಪ್ಲಾಸ್ಟಿಕ್ ಕವರ್ ಅದು ತಗೋಬೋದು. ನೀವು ಎಣ್ಣೆ ಕವರ್ ಬರುತ್ತಲ್ವ, ಎಣ್ಣೆ ಪ್ಲಾಸ್ಟಿಕ್ ಕವರ್ ತಗೋಬೋದು. ಇಲ್ಲಾಂದ್ರೆ ಈ ಥರ ಬಟರ್ ಪೇಪರ್ ಸಿಗುತ್ತೆ, ಈ ಥರ ಬಟರ್ ಪೇಪರ್ ಅದು ಬೇಕಾದ್ರೆ ತಗೋಬೋದು. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ತೋರಿಸ್ತೀನಿ. ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಕನಕ ಬಂದು ಹೂರ್ಣ ಎಷ್ಟು ತಗೊತೀವೋ ಅಷ್ಟು ತಗೋಬೇಕು. ಇವಾಗ ಕೈಯಲ್ಲಿ ಬೆರಳಿಗೆ ಸಹಾಯದಿಂದ ಈ ಥರ ಅಗಲ ಮಾಡ್ಕೋಬೇಕು. ಹೂರ್ಣ ಇಟ್ಕೊಬೋಣ. ಈ ಥರ ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿರೋದನ್ನ ತೆಗೆದುಬಿಡೋಣ. ಎಕ್ಸ್ಟ್ರಾ ಇರೋದು ತೆಗೆದ್ಬಿಟ್ರೆ ಮಂದ ಬರಲ್ಲ ಒಬ್ಬಟ್ಟು. ಇವಾಗ ಎಣ್ಣೆ ತಗೊಂಡು ಈ ಥರ ಬೆರಳುಗಳ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಲಟ್ಸ್ಕೋಬೇಕು. ಹೆಂಚು ಬಿಸಿ ಆಗಿದೆ, ಹಾಕೊಳ್ಳೋಣ. ಒಬ್ಬಟ್ಟು ಮಾಡುವಾಗ ಫ್ಲೇಮ್ ಬಂದು ಮೀಡಿಯಮಲ್ಲಿ ಇರಬೇಕು. ಇವಾಗ ಒಂದು ಕಡೆ ಆಗಿದೆ, ತಿರ್ಸ್ಕೊಳ್ಳೋಣ. ಆಯಿತು, ಹೋಳಿಗೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಬಟರ್ ಪೇಪರ್ ಮೇಲೆ ಮಾಡಿ ತೋರಿಸ್ತೀನಿ.
ಥರ ಸೈಡಿಂದ ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡೋಣ. ಈ ಥರ ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕು. ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ಕೋಬೇಕು. ಈ ಥರ ಬೆರಳಿನ ಸಹಾಯದಿಂದ ಸ್ಪ್ರೆಡ್ ಮಾಡ್ಬೋದು. ಇಲ್ಲ ಅಂದರೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಈ ಥರ ಮಾಡ್ಕೋಬೋದು. ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗನಾಗುತ್ತೆ, ಚೆನ್ನಾಗೂ ಬರುತ್ತೆ. ಇವಾಗ ತವ ಮೇಲೆ ಹಾಕ್ಕೋಬೇಕು. ಬಟರ್ ಪೇಪರ್ ತೆಗಿಬೇಕು. ನಿಧಾನಕ್ಕೆ ಬಟರ್ ಪೇಪರ್ ತೆಗಿಯೋಣ. ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಇವಾಗ ಒಂದು ಕಡೆ ಆದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಬೇಕು. ಎರಡು ಕಡೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಒಬ್ಬಟ್ಟು ಇದೇ ಥರ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ. ಎಲ್ಲ ಒಬ್ಬಟ್ಟು ಮಾಡಿದ್ದಾಯಿತು. ತುಂಬ ಈಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಿಗಿದೆ ಅಂತ. ನೋಡಿ ಒಳಗಡೆ ಎಲ್ಲ ಎಷ್ಟು ಮೆತ್ತಿಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫೋಲ್ಡ್ ಮಾಡಿದ್ರೆ ಎಷ್ಟು ಮೆತ್ತಿಗೆ ಸಾಫ್ಟಿಗಿದೆ ಅಂತ. ತೊಗರಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈಗ ವಡೆ ಮಾಡೋಣ ಬನ್ನಿ. ವಡೆ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ. ಬೇಳೆ ಬಂದು 3 ಗಂಟೆ ನೆನಿಬೇಕು. 3 ಗಂಟೆ ನೆನೆದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರೆ ನುಣ್ಣಗಾಗಲ್ಲ. ಮಿಕ್ಸಿಗೆ ಹಾಕೋವಾಗ ನೀರು ಮಿಕ್ಸ್ ಮಾಡ್ಕೋಬಾರ್ದು. ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬಾರ್ದು. 1 2 ಸ್ಪೂನ್ ಅಷ್ಟು ಬೇಳೆ ತೆಗೆದಿಟ್ಟಿದ್ದೆ, ಆ ಬೇಳೆ ಹಾಕ್ಕೊಳ್ಳೋಣ ಇವಾಗ. ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ನುಣ್ಣಗೆ ರುಬ್ಕೋಬಾರ್ದು. ಈ ಥರ ತರತರೆಯಾಗಿರಬೇಕು. ಕಡಲೆಬೇಳೆ ವಡೆ ಬಂದು ತುಂಬ ರುಚಿ ಇರುತ್ತೆ. ಈಗ ಮಿಕ್ಸಿಗೆ 4 ಲವಂಗ, ಅರ್ಧ ಇಂಚು ಚಕ್ಕೆ ಹಾಕ್ಕೋಬೇಕು. ಅದ್ರ ಜೊತೆಗೆ ದಪ್ಪ ಬೆಳ್ಳುಳ್ಳಿ 1 ಇಂಚು ಶುಂಠಿ ಹಾಕ್ಕೋಬೇಕು. ಖಾರ ಬಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮೆಣಸಿನ್ಕಾಯಿ ಇಷ್ಟ ಅಲ್ಲ, ಒಣಗಿದ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು. ಮಿಕ್ಸಿಗೆ ಹಾಕ್ಕೊಂಡಿರೋ ಪೇಸ್ಟೆಲ್ಲ ಹಾಕ್ಕೋಬೇಕು. ಹಸಿ ಮೆಣಸಿನ್ಕಾಯಿ ನೀವು ಬೇಕಾದರೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಹಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ರಿ. 1 ಕಪ್ಪು ಈರುಳ್ಳಿ, ದಪ್ಪ 1 ಈರುಳ್ಳಿ, ಪುದೀನ ಸೊಪ್ಪು 1 ಕಪ್ಪು, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು, ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡ್ಕೋಬೇಕು. ಸ್ವಲ್ಪ 1-2 ಕಡ್ಡಿ ಅಷ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನೀವು ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಏನಾದ್ರು ಇದ್ದರೆ ಸಣ್ಣ ಕಟ್ ಮಾಡಿ 1 ಕಪ್ ಹಾಕ್ಕೊಳ್ರಿ. ಈಗ ಮಿಕ್ಸ್ ಮಾಡ್ಕೊಳ್ರಿ. ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು. ನಿಮಗೆ ದಪ್ಪ ವಡೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ದಪ್ಪ ಉಂಡೆ ಮಾಡ್ಕೊಳ್ರಿ. ಕೈಗೆ ಸ್ವಲ್ಪ ತಾವ ಮಾಡ್ಕೋಬೇಕು. ತಾವ ಮಾಡಿಕೊಂಡು ಈ ಥರ ಉಂಡೆಗಳು ಮಾಡ್ಕೊಂಡ್ರೆ ಕೈಗೆ ಅಂಟಲ್ಲ. ಎಲ್ಲ ಈ ಥರ ಮಾಡ್ಕೋಬೇಕು. ಇವಾಗ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಕೈ ತಾವ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ವಡೆ ಮಾಡ್ಕೋಬೇಕು. ವಡೆ ಶೇಪ್ ಕೊಡಬೇಕು. ಎಲ್ಲ ಇದೇ ಥರ ಮಾಡ್ಕೋಬೇಕು. ನಾನು ಹೇಗೆ ಮಾಡ್ತಾಯಿದ್ದೆ ಅಂತ ನೀವು ಒಂದು ಸಲ ಮಾಡಿ. ಈ ವಡೆ ಬಂದು ತಣ್ಣಗಾದರೂ ತುಂಬ ಚೆನ್ನಾಗಿ ಗರಿ ಆಗಿರುತ್ತೆ, ಮೆತ್ತಗಾಗಲ್ಲ. ಫ್ಲೇಮ್ ಬಂದು ಮೀಡಿಯಮಲ್ಲಿ ಇಟ್ಕೊಳ್ರಿ, ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ, ಸೀದೋಗುತ್ತೆ. ವಡೆ ಮಾಡೋದು ತುಂಬ ಕಷ್ಟ ಅನ್ಕೊತೀರಾ, ತುಂಬ ಈಸಿ. ವಡೆ ಬಂದು ಚಿಕ್ಕವರಿಂದ ದೊಡ್ಡವ್ರವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಕಿದ ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹೊತ್ತು ಆದಮೇಲೆ ತಿರ್ಸ್ಕೋಬೇಕು. ಒಂದೊಂದೇ ತಿರ್ಸ್ಕೊಳ್ಳೋಣ. ನೀವು ವಡೆ ಹೇಗೆ ಮಾಡ್ಕೊತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ.
ನೀವು ಇದೇ ಥರ ಮಾಡ್ಕೊತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಈ ಕಲರ್ ಬಂದರೆ ಸಾಕು. ಎಲ್ಲ ವಡೆನ ಇದೇ ಥರ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಮಾಡ್ಕೊಂಡಿದ್ದಾಯಿತು. ತುಂಬ ಚೆನ್ನಾಗಿ ಬಂದಿದೆ. ಈ ವಡೆ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್.